ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, IPL 2026ರಲ್ಲಿ ಚೆನ್ನೈನ ಚೆಪಾಕ್ ಸ್ಟೇಡಿಯಂನಲ್ಲಿ ನಿನ್ನೆ ನಡೆದ ಪಂಜಾಬ್ ಕಿಂಗ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಹೈ ವೋಲ್ಟೇಜ್ ಪಂದ್ಯ ಕ್ರಿಕೆಟ್ ಅಭಿಮಾನಿಗಳಿಗೆ ಭರಪೂರ ಮನರಂಜನೆ ನೀಡಿದೆ. ರೋಚಕ ತಿರುವುಗಳಿಂದ ಕೂಡಿದ್ದ ಈ ಪಂದ್ಯದಲ್ಲಿ ಅಂತಿಮವಾಗಿ ಶ್ರೇಯಸ್ ಅಯ್ಯರ್ ನೇತೃತ್ವದ ಪಂಜಾಬ್ ಕಿಂಗ್ಸ್ 5 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಇದರೊಂದಿಗೆ ಪಂಜಾಬ್ ಕಿಂಗ್ಸ್ ಚೆಪಾಕ್ ಅಂಗಳದಲ್ಲಿ CSK ವಿರುದ್ಧ ಸತತ 4ನೇ ಜಯ ದಾಖಲಿಸಿ ಇತಿಹಾಸ ನಿರ್ಮಿಸಿದೆ. ಈ ಸೋಲಿನೊಂದಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಟೂರ್ನಿಯ ಮೊದಲ 2 ಪಂದ್ಯಗಳಲ್ಲೂ ಮುಗ್ಗರಿಸಿ ತವರಿನಲ್ಲೇ ತೀವ್ರ ಮುಖಭಂಗ ಅನುಭವಿಸಿದೆ. ಹಾಗಾದರೆ 210 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿದ್ರೂ CSK ಎಡವಿದ್ದಲ್ಲಿ ಕೇವಲ 18 ವರ್ಷದ ಯುವ ಆಟಗಾರ ಆಯುಷ್ ಮಾತ್ರೆ ಚೆನ್ನೈ ಪರ ಅಬ್ಬರಿಸಿದ್ದು ಹೇಗೆ? ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಮತ್ತು ಕೂಪರ್ ಕೊನೋಲಿ ಪಂಜಾಬ್ಗೆ ಗೆಲುವು ತಂದುಕೊಟ್ಟಿದ್ದು ಹೇಗೆ? ಇವತ್ತಿನ ವಿಡಿಯೋದಲ್ಲಿ ಈ ಮ್ಯಾಚ್ನ ಕಂಪ್ಲೀಟ್ ಹೈಲೈಟ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ವಿಫಲರಾದ ಸಂಜು ಸ್ಯಾಮ್ಸನ್, ಚೆನ್ನೈಗೆ ಆಸರೆಯಾದ ಆಯುಷ್ ಗಾಯಕ್ವಾಡ್. ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಆರಂಭದಲ್ಲೇ ದೊಡ್ಡ ಆಘಾತ ಎದುರಾಯಿತು. ರಾಜಸ್ಥಾನ್ ರಾಯಲ್ಸ್ ತಂಡದಿಂದ CSKಗೆ ಬಂದಿರೋ ಸ್ಟಾರ್ ಆಟಗಾರ ಸಂಜು ಸ್ಯಾಮ್ಸನ್ ಕೇವಲ 7 ರನ್ಗಳಿಗೆ ಝೇವಿಯರ್ ಬಾಟ್ಲೆಟ್ ಬೌಲಿಂಗ್ನಲ್ಲಿ ಔಟ್ ಆಗಿ ಮತ್ತೊಮ್ಮೆ ನಿರಾಸೆ ಮೂಡಿಸಿದ್ರು. ಆದರೆ ನಂತರ ಜೊತೆಯಾದ ಕೇವಲ 18 ವರ್ಷದ ಯುವ ಆಟಗಾರ ಆಯುಷ್ ಮಾತ್ರೆ ಮತ್ತು ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಪಂಜಾಬ್ ಬೌಲರ್ಗಳನ್ನು ಬೆಂಡೆತ್ತಿದ್ರು. ಅದರಲ್ಲೂ ಆಯುಷ್ ಮಾತ್ರೆ ಬರೋಬ್ಬರಿ 5 ಸಿಕ್ಸರ್ 6 4 ಬಾರಿಸಿ 73 ರನ್ ಚಚ್ಚಿದ್ರು. ಈ ಮೂಲಕ ಚೆಪಾಕ್ ಸ್ಟೇಡಿಯಂನಲ್ಲಿ 50 ಸಿಡಿಸಿದ ಅತಿ ಕಿರಿಯ ಆಟಗಾರ ಅನ್ನೋ ದಾಖಲೆಯನ್ನು ನಿರ್ಮಿಸಿದ್ರು. ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ 28 ರನ್ ಗಳಿಸಿ ಉತ್ತಮ ಸಾಥ್ ನೀಡಿದ್ರು. ಶಿವಮ್ ದುಬೆ, ಸರ್ಫರಾಜ್ ಅಬ್ಬರ ಬೃಹತ್ ಮೊತ್ತ ದಾಖಲಿಸಿದ CSK. ಮಿಡಲ್ ಆರ್ಡರ್ನಲ್ಲಿ ಕ್ರೀಸ್ಗೆ ಬಂದ ಸರ್ಫರಾಜ್ ಖಾನ್ ಕೇವಲ 12 ಎಸೆತಗಳಲ್ಲಿ 32 ರನ್ ಸಿಡಿಸಿ ಪಂಜಾಬ್ ಬೌಲರ್ಗಳ ನಿದ್ದೆಗೆಡಿಸಿದ್ರು. ಇನ್ನೊಂದೆಡೆ ಡೇಂಜರಸ್ ಶಿವಮ್ ದುಬೆ ಅಜೇಯ 45 ರನ್ ಚಚ್ಚಿದ್ರು. ಪಂಜಾಬ್ ಕಿಂಗ್ಸ್ ಸ್ಲೋ ಓವರ್ ರೇಟ್ನಿಂದ ಕೊನೆಯ 2 ಓವರ್ಗಳಲ್ಲಿ ಕೇವಲ 4 ಫೀಲ್ಡರ್ಗಳನ್ನು ಮಾತ್ರ ಬೌಂಡ್ರಿ ಲೈನ್ನಲ್ಲಿ ಇಡಬೇಕಾಯಿತು. ಇದರ ಲಾಭ ಪಡೆದ CSK ಕೊನೆಯ 2 ಓವರ್ಗಳಲ್ಲಿ 26 ರನ್ ಲೂಟಿ ಮಾಡಿತು. ಅಂತಿಮವಾಗಿ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 209 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕ್ತು. ಪಂಜಾಬ್ ಪರ ಕನ್ನಡಿಗ ವಿಜಯ್ ಕುಮಾರ್ ವೈಶಾಖ್ 2 ವಿಕೆಟ್ ಕಿತ್ತು ಮಿಂಚಿದ್ರು. ಪಂಜಾಬ್ಗೆ ಸ್ಫೋಟಕ ಆರಂಭ ನೀಡಿದ ಪ್ರಿಯಾಂಶ್ ಆರ್ಯ. 210 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ಸಿಮ್ರಾನ್ ಸಿಂಗ್ ಬಿರುಗಾಳಿಯ ಆರಂಭ ಒದಗಿಸಿದ್ರು. ಪ್ರಿಯಾಂಶ್ ಕೇವಲ 11 ಎಸೆತಗಳಲ್ಲಿ 4 ಸಿಕ್ಸರ್ 3 4 ಸಹಿತ 39 ರನ್ ಚಚ್ಚಿದ್ರೆ ಪ್ರಭ್ಸಿಮ್ರಾನ್ 43 ರನ್ ಸಿಡಿಸಿದ್ರು. ಇವರಿಬ್ಬರ ಆರ್ಭಟದಿಂದ ಪಂಜಾಬ್ ಕೇವಲ 3.2 ಓವರ್ಗಳಲ್ಲೇ 50 ರನ್ ಗಡಿ ದಾಟಿತು. ಆದರೆ ಮ್ಯಾಟ್ ಹೆನ್ರಿ, ಪ್ರಿಯಾಂಶು ಆರ್ಯ ವಿಕೆಟ್ ಕಿತ್ತರೆ ನೂರ್ ಅಹ್ಮದ್ ಬೌಲಿಂಗ್ನಲ್ಲಿ ಪ್ರಭ್ಸಿಮ್ರಾನ್ ಸಿಂಗ್ ರನ್ಔಟ್ ಆಗಿ ಪೆವಿಲಿಯನ್ ಸೇರಿದ್ರು. ಕ್ಯಾಪ್ಟನ್ ಅಯ್ಯರ್ ಕೊನೋಲಿ ಸಾಹಸ ಪಂಜಾಬ್ಗೆ ಭರ್ಜರಿ ಜಯ. 2 ವಿಕೆಟ್ ಕಳ್ಕೊಂಡ ಪಂಜಾಬ್ಗೆ ಆಸರೆಯಾಗಿದ್ದೇ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಮತ್ತು ಕೂಪರ್ ಕೊನೋಲಿ. ಕೊನೋಲಿ 36 ರನ್ ಬಾರಿಸಿ ತಂಡವನ್ನ ಮೇಲೆತ್ತಿದ್ರೆ ಶ್ರೇಯಸ್ ಅಯ್ಯರ್ 29 ಎಸೆತಗಳಲ್ಲಿ ಭರ್ಜರಿ 50 ರನ್ ಸಿಡಿಸಿ CSK ಕನಸನ್ನ ನುಚ್ಚು ನೂರು ಮಾಡಿದ್ರು. ಅಂತಿಮ ಓವರ್ಗಳಲ್ಲಿ ಮಾರ್ಕಸ್ ಸ್ಟೋಯ್ನಿಸ್ ಮತ್ತು ಶಶಾಂಕ್ ಸಿಂಗ್ ಕ್ರೀಸ್ಗೆ ಬಂದು 18.4 ಓವರ್ಗಳಲ್ಲೇ ಪಂಜಾಬ್ ಕಿಂಗ್ಸ್ಗೆ 5 ವಿಕೆಟ್ಗಳ ಭರ್ಜರಿ ಜಯ ತಂದುಕೊಟ್ರು. ಚೆನ್ನೈ ಬೌಲರ್ಗಳು ರನ್ ತಡೆಯೋದಕ್ಕೆ ಎಷ್ಟೇ ಪ್ರಯತ್ನಿಸಿದ್ರೂ ಪಂಜಾಬ್ ಬ್ಯಾಟರ್ಗಳ ಅಬ್ಬರದ ಮುಂದೆ ಅವರ ಆಟ ನಡೆಯಲಿಲ್ಲ. ಪಂದ್ಯದ ನಂತರ ಮಾತನಾಡಿದ CSK ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್, ಬ್ಯಾಟಿಂಗ್ಗೆ ಪಿಚ್ ಉತ್ತಮವಾಗಿತ್ತು, ಆದರೆ ಬೌಲಿಂಗ್ನಲ್ಲಿ ನಾವು ಎಡವಿದ್ವಿ. ಒತ್ತಡವನ್ನು ನಿಭಾಯಿಸುವಲ್ಲಿ ವಿಫಲರಾದ್ವಿ. ಬ್ಯಾಟಿಂಗ್ನಲ್ಲಿ ಆಯುಷ್ ಮತ್ತು ಶಿವಮ್ ದುಬೆ ಉತ್ತಮ ಪ್ರದರ್ಶನ ನೀಡಿದ್ರು. ಬೌಲಿಂಗ್ನಲ್ಲಿ ನಾವು ಸುಧಾರಿಸಿಕೊಳ್ಬೇಕಿದೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಪಂಜಾಬ್ ಕಿಂಗ್ಸ್ ಸತತ 2ನೇ ಜಯ ದಾಖಲಿಸಿ ಟೂರ್ನಿಯಲ್ಲಿ ಬಲಿಷ್ಠ ತಂಡವಾಗಿ ಹೊರಹೊಮ್ಮಿದ್ರೆ CSK ಸತತ 2 ಸೋಲಿನೊಂದಿಗೆ ಸಂಕಷ್ಟಕ್ಕೆ ಸಿಲುಕಿದೆ. ಸ್ನೇಹಿತರೆ, ಈ ರೋಚಕ ಪಂದ್ಯದ ಬಗ್ಗೆ ನೀವೇನು ಹೇಳ್ತೀರಿ? ರಾಜಸ್ಥಾನ್ ರಾಯಲ್ಸ್ ಬಿಟ್ಟು CSK ಸೇರಿದ ಸಂಜು ಸ್ಯಾಮ್ಸನ್ ಸತತವಾಗಿ ವಿಫಲರಾಗ್ತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? 18 ವರ್ಷದ ಆಯುಷ್ ಮಾತ್ರೆ ಬ್ಯಾಟಿಂಗ್ ನಿಮಗೆ ಇಷ್ಟ ಆಯ್ತಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.